ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ಸಮಾಚಾರ ಸಂತೆಗೆ. ಮೊದಲಿದ್ದಿದ್ದು ಸಖತ್ತಾಗಿತ್ತು. ಸೋನಿ ಒಳ್ಳೆ ಬ್ರ್ಯಾಂಡಲ್ಲಿ ತೊಗೊಂಡಿದ್ವಿ. ಒಂದು ದಿವಸನೂ ನಮಗೆ ಒಂದು 6 ಇಯರ್ಸ್ ಆಯಿತು, ಒಂದು ದಿವಸನೂ ಪ್ರಾಬ್ಲಮ್ ಬರಲಿಲ್ಲ. ಆವಾಗ ಸಾರಿ ಮದುವೆ ಆಗಿ 3 ವರ್ಷಕ್ಕೆ ತೊಗೊಂಡಿದ್ದು ನಾವು. 43 ಇಂಚ್ ಇತ್ತು ಅದು. ಹೆಂಗೆ ಹೊಡೆದಾಕ್ತಾ ಅನ್ನೋದು ಒಂದು ದೊಡ್ಡ ಸ್ಟೋರಿನೇ ಇದೆ ನೋಡಿ. 3 ಸಲ ಹೊಡೆದಾಕಿದ್ದೇನೆ ಟಿ ವಿನ. ಫಸ್ಟು ನಾನು ಕಾರ್ಟೂನ್ ಹಾಕು ಅಂತ ಹೇಳಿದ್ದ. ಚಿಂಟು ಟಿ ವಿಯಲ್ಲಿ ಕಾರ್ಟೂನ್ ಬರ್ತಾಯಿತ್ತು. ಡೋಂಟ್ ಡೋ ಟೀನ್ ಟೀನ್ ಅಂತ ಒಂದು ಕಾರ್ಟೂನ್ ಹಾಕ್ತಿದ್ರು. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್, ಆಫ್ಟರ್ನೂನು ಹಾಕ್ತಿದ್ರು. ನಾನು ವಾಶ್ರೂಮ್ಗೆ ಹೋಗಿದ್ದೆ, ಏನೋ ಸೌಂಡ್ ಆದಂಗೆ ಆಯಿತು, ಹೊಡೆದಿದ್ದು. ನಾನು ಏನೋ ಕೆಳಗಡೆ ಟಿ ವಿ ಸ್ಟ್ಯಾಂಡ್ ಹೊಡಿತಾ ಇದ್ದಾನೆ ಅಂದ್ಕೊಂಡು ನಾನು ಸುಮ್ಮನಾದೆ. ಅದು ವುಡ್ ಅಲ್ವಾ, ಏನಾಗಲ್ಲ ಬಿಡು ಅಂತ ಬರೋ ಅಷ್ಟೊಂದು ನೋಡಿದ್ರೆ ಟಿ ವಿ ಹೊಡೆದಾಕ್ಬಿಟ್ಟಿದ್ದಾನೆ. 2 ಸಲ ಹಿಂಗೆ ಹೊಡೆದಿದ್ದಾನೆ. ತಗೊಂಡು ಅವ್ನು ಆಟ ಸಾಮಾನು ಜೊತೆ ಇದು ಅನ್ನದ ಕೈ, ಅದು ಇದು ಸ್ಪೂನು ಲೋಟ ಎಲ್ಲ ತೊಗೊಂಬಂದು ಆಡ್ತಿದ್ದ. ನಾರ್ಮಲಾಗಿ ನಾನು ಯಾವಾಗೂ ಆಡ್ತಾನಲ್ಲ ಅಂತ ಹಂಗೆ ಎತ್ತಿಟ್ಟರೆ ಅಳೋನು, ಎಲ್ಲ ತೊಗೊಂಬಂದು ಅಂಡವನು. ಹೋಗಲಿ ಬಿಡು ಆಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಸುಮ್ಮನೆ ಇದ್ದಿದ್ದೆ. ನಾನು ತಪ್ಪಾಯಿತು ಅನಿಸುತ್ತೆ. ಎತ್ತು ಮಾಡಿಬಿಟ್ಟಿದ್ರೆ ನಿಜವಾಗ್ಲೂ ಹೊಡಿತಿರ್ಲಿಲ್ವೇನೋ ಅಂತ ಅನಿಸುತ್ತೆ ಈಗ ನನಗೆ. ಆಮೇಲೆ ಬಂದು ನೋಡ್ತೀನಿ, ಟಿ ವಿಗೆ ಹೊಡೆದ್ಬಿಟ್ಟಿದ್ದಾನೆ. ಹೋಗಲಿ ಬಿಡು, ಹೊಡೆದ್ರೂ ಸ್ವಲ್ಪ ಗೆರೆ ಬರ್ತಿತ್ತು ಅಷ್ಟೇ, ಒಂದು ಸೈಡಲ್ಲಿ ಲಾಸ್ಟಲ್ಲಿ. ಹೋಗಲಿ ಬಿಡು, ಕೆಳಗಡೆ ಮಾತ್ರ ಒಂದೆರಡು ಲೈನ್ಸ್ ಥರ ಬರ್ತಿತ್ತು. ನಾನು ನಮ್ಮ ಹಸ್ಬೆಂಡ್ ಫೋನ್ ಮಾಡಿ ಹೇಳ್ದೆ, ಒಂದು ಫೋಟೋ ಕಳಿಸು ಅಂದರು. ಕಳಿಸ್ದೆ. ಹೆಂಗೆ ಹೊಡೆದೆ ಏನು ಅಂದರು, ಎಲ್ಲ ಹೇಳ್ದೆ. ನೀನು ಏನು ಮಾಡ್ತಿದ್ದೆ ಅಂತ ಅಂದರು. ನಾನು ವಾಶ್ರೂಮ್ಗೆ ಹೋಗಿ ಬರೋಷ್ಟೊತ್ತಿಗೆ ಹಿಂಗೆ ಮಾಡಿದ್ದಾನೆ ಅಂತ ಅಂದೆ. ಆಯಿತು ಅಂತ ಅಲ್ಲಿಗೆ ಸುಮ್ಮನಾದ್ವಿ. ಹೆಂಗೋ ಬರ್ತಿದ್ಯಲ್ಲ ಬಿಡು, ಸ್ವಲ್ಪ ಇವನು ದೊಡ್ಡವನಾಗೋರ್ಗು ಅದೇ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ. ಆಯಿತು, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ನಾವು ಸುಮ್ಮನಾದ್ವಲ್ಲ. ಇವನು ಮತ್ತೆ ಏನು ಮಾಡಿದ್ದಾನೆ, ಇನ್ನೊಂದು ದಿವಸ ಅವ್ರ ಅಪ್ಪನೂ ಇಲ್ಲೇ ಇದ್ದಾರೆ, ನಾನು ಇಲ್ಲೇ ಇದ್ದೀನಿ. ತಗೋ ಕೈಯಲ್ಲೇ ಏನೂ ಇಲ್ಲ, ಬರೀ ಕೈಯಲ್ಲೇ ಹೊಡೆದ್ಬಿಟ್ಟ ರಪ್ಪ ಅಂತ ಮಧ್ಯಕ್ಕೆ ಹೋಗಿ. ಅದೇನಾಯಿತು, ಕ್ರ್ಯಾಕ್ ಬಿಟ್ಕೊಂಡಿತ್ತಲ್ಲ, ಮತ್ತೆ ಆ ಕ್ರ್ಯಾಕಿಂದ ಇವ್ನ ಕೈಯಲ್ಲಿ ಹೊಡೆದಿದ್ದಾನ, ಅಲ್ಲಿ ಕ್ರ್ಯಾಕ್ ಬಿಟ್ಕೋತು, ಅರ್ಧ ಹೊಟ್ಟೋಯ್ತು. ಮತ್ತು ಸ್ವಲ್ಪ ಹಾಳಾಗಿದ್ದು, ಕೊನೆಯಲ್ಲಿ ಅರ್ಧ ಫಿಗರು ಗೆರೆ ಥರ ಕೆಳಗಡೆ ಮಧ್ಯ ಗೆರೆ ಥರ ಬರ್ತಿತ್ತು. ಫಿಗರ್ ಎಲ್ಲ ಬರ್ತಿತ್ತು, ವಾಯ್ಸ್ ಎಲ್ಲ ಬರ್ತಿತ್ತು, ಏನು ಪ್ರಾಬ್ಲಮ್ ಏನಿರಲಿಲ್ಲ. ಅಷ್ಟಾಯ್ತಾ. ನಾನಂದೆ, ನೀನು ಇಲ್ಲೇ ಇದೆಯಾ ಅಲ್ವಾ ರೀ, ಇವಾಗ ನೋಡ್ದ ನಿನ್ನ ಮಗ ಏನು ಮಾಡ್ದ, ಅವತ್ತು ನಾನು ಕೇಳ್ದಲ್ಲ ಏನು ಮಾಡ್ತಿದ್ದೆ ನೀನು ಅಂತ. ಆಮೇಲೆ ಸರಿ ಆಯಿತು, ನೋಡ್ದ ನಿನ್ನ ಮಗ ಹೆಗ್ಗೆ ಹೊಡೆದಾಕ್ತ ಅಂತ ಹೇಳಿದೆ. ಹೋಗ್ಲಿ ಬಿಡು, ಇರೋ ದಿವಸ ಇರಲಿ ಸ್ವಲ್ಪ ದಿವಸ ತರೋಣ ಅಂದ್ಕೊಂಡು ಸುಮ್ಮನಾದ್ವಿ. ಅವನು ಇನ್ನೂ ಒಂದು ನನಗೆ ಫುಲ್ಲು ಆಶ್ಚರ್ಯ, ಮಕ್ಳಿಗೆ ನೋಡಿ ಎಷ್ಟು ನಾವು ಅನ್ಕೋತೀವಿ ಏನೂ ಅರ್ಥ ಆಗಲ್ಲ ಅಂತ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಎಲ್ಲ ವಿಷಯನೂ. ನೀವು ಒಂಚೂರು ಏನಾದರೂ ಹೇಳಿ ಅದನ್ನೇ ಹೇಳ್ತಾರೆ. ಇವಾಗ ಇವನು ಇಲ್ಲ, ನನ್ನ ಮಗ ಕೆಳಗಡೆ ಹೋಗಿದ್ದಾನೆ ಅವ್ರ ಅಜ್ಜಿ ಮನೆಗೆ, ಇಲ್ಲ ಅಂದಿದ್ರೆ ಇಲ್ಲಿ ಬಂದು ಎಲ್ಲ ಹೇಳಿರೋನು ನಿಮ್ಮ ಹತ್ರನು ವಿಡಿಯೋದಲ್ಲಿ. ಅದರಲ್ಲಿ ಹೀರೋಯಿನ್ ಹುಡುಗಿ ಇರ್ತಾಳೆ, ಅವಳಿಗೆ ಅವ್ರ ಅಪ್ಪ ಒಂದು ಪ್ಲ್ಯಾಂಟ್ ಕೊಟ್ಬಿಟ್ಟು, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಬರೋ ಅಷ್ಟೊತ್ತಿಗೆ ನೀನು ಇದು ಹೂ ಬಿಡುತ್ತೆ, ಈ ಪ್ಲ್ಯಾಂಟ್ಗೆ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾನೆ. ಸರಿ ಆಯಿತು ಪಾಪ ಅಂತ ಆ ಹುಡುಗಿ ಹೇಳುತ್ತೆ. ಅದೇನಾಗುತ್ತೆ, ಇನ್ನೇನು ಅವ್ರಪ್ಪ ನಾಳೆ ಬರ್ತಾನೆ ಅನ್ನಂಗೆ ಪ್ರೀತಿಯಿಂದ ಸಾಕಿದ್ದು ಒಂದು ಕುರಿಮರಿ ಇರುತ್ತೆ, ಇನ್ನೂ ಚಿಕ್ಕದೇನೆ ಅದು. ಅದೇ ಒಂದು ಎಲೆ ಉದ್ರೋಗಿರುತ್ತೆ, ಅದು ಗಾಳಿಗೆ ಹಾರ್ಕೊಂಬಂದು ಆ ಕುರಿ ಹತ್ರ ಬಿದ್ದಿರುತ್ತೆ. ಅದನ್ನು ಅದು ತಿನ್ಕೊಂಬಿಡುತ್ತೆ. ಚೆನ್ನಾಗಿದೆಯಲ್ಲ, ಇಲ್ಲೇ ಇದೆಯಲ್ಲ ಅಂತ ಅದಕ್ಕೆ ಕಾಣಿಸುತ್ತೆ ಹೂವು. ಇವರು ಮನೆ ಒಳಗಡೆ ಇಡ್ತಾರೆ. ಅದೇನು ಮಾಡುತ್ತೆ, ರೋಸು ಒಂದು 5-6 ಏನೋ ಬಿಟ್ಟಿರುತ್ತೆ, ಎಲ್ಲ ತಿನ್ಕೊಂಬಿಡುತ್ತೆ. ಈಚೆ ಬಂದಾಗ ನೋಡ್ತಾಳೆ, ಅದು ಅಲ್ಲೇ ಮಲಗಿರುತ್ತೆ, ತಿನ್ಬಿಡ್ತು ಅಂತ ಜೋರಾಗಿ ಅಳ್ತಾಡ್ತಾಳೆ. ಆ ಟೈಮಲ್ಲಿ ನೋಡಿ ನನ್ನ ಮಗ ಹೋಗಿ ಹೊಡೆದಿರೋದು. ಅವತ್ತು ಅದನ್ನೇ ಹಾಕಿದ್ದೆ, ಅದೇ ಟೈಮಲ್ಲೇ ಹೊಡೆದಿದ್ದಾನೆ ನೋಡಿ. ಹಿಂಗೆ ಮಾಡಿದ್ದಾನೆ. ಮಕ್ಕಳು ಎಷ್ಟು ಹಚ್ಕೊತಾರೆ ಒಂದು ಸಣ್ಣ ವಿಷಯನೋ ನಮ್ಗೆ ಗೊತ್ತಾಗಲ್ಲ. ನಾವು ಅವ್ರಿಗೆ ಅನ್ಕೋತೀವಿ ಗೊತ್ತಾಗಲ್ಲ, ತಿಳಿಯಲ್ಲ ಅಂತ, ಬಟ್ ಅದೆಲ್ಲ ಗೊತ್ತಾಗುತ್ತೆ, ತಿಳಿಯುತ್ತೆ ನೋಡಿ. ಸಣ್ಣ ವಿಷಯನ ಎಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡವ್ ನನ್ನ ಮಗ. ಅವಳು ಅಳ್ತಾ ಇದ್ದಾಳಲ್ಲ, ತಿಂದ್ಬಿಟ್ಟಿದ್ಯಲ್ಲ ಅನ್ನೋ ಕೋಪಕ್ಕೆ
ಅದಕ್ಕೆ ಕುರಿ ಹೊಡಿತಾ ಇದ್ದೀನಿ ಅಂದ್ಬಿಟ್ಟು ಅವನು ಟಿ ವಿ ಅಂತ ಮರ್ತ್ಬಿಟ್ಟಿದ್ದಾನೆ. ಕುರಿ ಹೊಡಿತಾ ಇದ್ದೀನಿ, ಯಾಕೆ ತಿಂದೆ ನೀನು, ಅವಳು ಅಳ್ತಾವಳು ಅಂತ ಕೈಯಲ್ಲೇ ಹೊಡ್ಬಿಟ್ಟ. ನನಗಿನ್ನ ನೆನೆಸ್ಕೊಂಡ್ರೆ ಅದು ನಗು ಬರುತ್ತೆ. ಈ ಥರ ಮಾಡೋಲ್ಲ ಇವನು. ಅದು ಟಿ ವಿ ಗೊಂಬೆ ಅನ್ನೋದು ಮರ್ತ್ಬಿಟ್ಟಿದ್ದಾನೆ ಅವನು. ಅದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡವರು ಆಯ್ತಾ ಅರ್ಥ ಆಗುತ್ತೆ. ನೋಡಿ ನನ್ನ ಮಗ ಈ ಥರ ಮಾಡ್ದ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಈ ಥರ ಮಾಡಿದಾರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಾನು ಒಬ್ಳಿಗೆ ಈ ಥರ ಮಾಡ್ದೆ ಅಲ್ಲ, ನಮ್ಮ ಮನೇಲಿ ಮಾತ್ರ ನನ್ನ ಮಗ ಈ ಥರ ಮಾಡಿದ್ದಾನ. ನಮ್ಮ ಅಕ್ಕನ ಮನೇಲೂ ನಮ್ಮ ಅಕ್ಕನ ಮಗ ಟಿ ವಿ ಸ್ಟ್ಯಾಂಡ್ ಹೊಡ್ಬಿಟ್ಟಿದ್ದಂತೆ, ಟಿ ವಿಗೆ ಹೊಡೆದಿರಲಿಲ್ಲ. ಈಗೆಲ್ಲಿ ನಾವು ಹಾಕಿರೋದು ಇದು ಮೊದಲೆಲ್ಲ ಸ್ಟ್ಯಾಂಡ್ಗಳಿರ್ತಿತ್ತು, ಟಿ ವಿ ಸ್ಟ್ಯಾಂಡು, ಗ್ಲಾಸು ಎಲ್ಲ ಟಿ ವಿಗೆ ಪ್ರೊಟೆಕ್ಟ್ ಥರ ಇತ್ತು. ಈಗ ಗೋಡೆ ಮೇಲೆ ಹಾಕೋತೀವ, ಏನು ಸೇಫ್ಟಿ ಇರೋದಿಲ್ಲ, ಬಿದ್ದರೂ ಸೇಫ್ಟಿ ಇರೋದಿಲ್ಲ, ಭಯ ಸ್ವಲ್ಪ ಎಲ್ಲಿ ಮಕ್ಳ ಮೇಲೆ ಬಿದ್ದುಬಿಡುತ್ತೆ ಅಂತ. ಈಗಲೂ ಅಷ್ಟೇ ನನ್ನ ಮಗ ಆ ಟಿ ವಿ ಕೆಳಗಡೆ ಹೋಗಿ ಕುತ್ಕೋತಾನೆ. ಅಲ್ಲಿ ಕುತ್ಕೊಳ್ಳೋ ಥರ ಇದೆಯಲ್ಲ, ಅಲ್ಲೆಲ್ಲ ಡಕ್ಕೆ ಕೊಟ್ಟಿದ್ದಾರೆ. ನನ್ನ ಮಗ ಅಲ್ಲಿ ಡಕ್ಕಿಟ್ಟರೆ ನಿಜವಾಗ್ಲೂ ಬಿಡ್ತಾನೆ. ಅದಕ್ಕೆ ಎಲ್ಲ ನಾವು ಮೇಲೆ ಇಟ್ಟಿದ್ದೀವಿ. ಫೋಟೋ ಡಕ್ಕೆಲ್ಲ ಇಡೋಕ್ಕೆ ಅಂತ ಕೊಡ್ತಾರೆ. ಬಟ್ ಅವ್ನು ಸ್ವಲ್ಪ ದೊಡ್ಡವನಾಗಿ ಅವನಿಗೆ ತಿಳುವಳಿಕೆ ಬಂದಮೇಲೆ ಇಡೋಣ ಅಂತ ಸುಮ್ಮನೆ ಆಗಿದ್ದೀವಿ. ಇದು ಒಂದು ಸಣ್ಣ ಚಿಕ್ಕ ಸ್ಟೋರಿ ಅಂತಲೇ ಹೇಳ್ಬೋದು. ನನ್ನ ಮಗ ಟಿ ವಿ ಹೊಡೆದಾಕಿರೋದು. ನಮ್ಮಮ್ಮ ನಮ್ಮತ್ತೆ ಎಲ್ಲ ಹೇಳ್ತಾ ಇರ್ತಾರೆ, ಆಗಿನ ಕಾಲದ ಮಕ್ಕಳು ಹಿಂಗಿರಲಿಲ್ಲ, ಒಂದು ಕಡೆ ಹಾಕಿದ್ರೆ ನೀವು ಇಡ್ತಿದ್ರಿ, ಈಗಿನ ಕಾಲದ ಮಕ್ಕಳು ನೋಡ್ಕೊಳಕ್ಕಾಗಲ್ಲ, ನಮ್ಮ ಕೈಲಿ ನೀವು ನೋಡ್ಕೊಳ್ಳಿ ಅಂತ ಅಂತಾರೆ. ನಮ್ಮ ಅತ್ತೆಯವ್ರು ಹೇಳ್ತಾರೆ, ನಾನು ಬೇಕಾದ್ರೆ ಕೆಲಸ ಮಾಡ್ಬಿಡ್ತೀನಿ, ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ ಕಣಮ್ಮ ನಿನ್ನ ಮಗನ, ತೀಟೆ ನೀನೇ ನೋಡ್ಕೊ ಅಂತ ಅಂತಾರೆ. ಕೆಲಸ ಮಾಡ್ಬೋದು, ಒಂದು ಟೈಮ್ ಮಾಡಿಬಿಟ್ಟಾದ್ರೂ ಸುಸ್ತಾಯ್ತು ಅಂತ ಮಲ್ಕೊಂಡೆ ಆದರೂ ಎದ್ದು ಮಾಡ್ಬೋದು. ಮಕ್ಕಳು ನೋಡ್ಕೊಂಡು ತುಂಬ ಕಷ್ಟ ಇದೆ. ನನ್ನ ಮಗ ಅಂತೂ ಬೇರೆ ಮಕ್ಕಳು ಅಷ್ಟೇ ಅನ್ಕೋತೀನಿ, ನನ್ನ ಮಗನೂ ಅಷ್ಟೇ ತೀಟೆ ಜಾಸ್ತಿ. ನೋಡಿ ಮಧ್ಯಾಹ್ನ ಊಟ ಮಾಡಿಲ್ಲ, ಜಾಮೂನ್ ತಿನ್ನಬೇಕು ಅಂತ ಕುಂತಿದ್ದ ಅಳ್ಕೊಂಡು. ಎದ್ದಿದ ತಕ್ಷಣ ನನಗೆ ಊಟ ಮಾಡೋಕ್ಕೂ ಸರಿಯಾಗಿ ಬಿಡ್ತಿರ್ಲಿಲ್ಲ. ಆಮೇಲೆ ಜಾಮೂನ್ ತಿಂದು ಸ್ವಲ್ಪ ಮಾಡಿ ಮೇಲೆ ಹೋಗ್ಬಿಟ್ಟು ಬಂದು ಅವ್ರ ಅಜ್ಜಿ ಜೊತೆ, ಆಮೇಲೆ ಬಂದು ಊಟ ಮಾಡಿಬಿಟ್ಟು ಇವಾಗಲೇ ಹೋಗೋನೆ ಅಜ್ಜಿ ಜೊತೆ ಹೋಗ್ತೀನಿ ಅಂತ. ಬೆಳಗ್ಗೆಯಿಂದ ಹೋಗಿರಲಿಲ್ಲ, ಇವಾಗ ಹೋಗಿದ್ದಾನೆ. ಕೆಲವೊಂದು ಸಲ ಮಕ್ಳು ಹಿಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ, ನಮ್ಮ ಮಕ್ಕಳಲ್ವಾ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಮಕ್ಳಿಗೆ ಏನು ಗೊತ್ತಾಗುತ್ತೆ, ಏನು ದೊಡ್ಡ ಇದು ಮಾಡಿದ್ರು ಅನ್ನೋಕ್ಕೆ ಮಕ್ಳಿಗೆ ಗೊತ್ತಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ನಮ್ಮ ಮಕ್ಕಳಲ್ವಾ. ಆಮೇಲೆ ಅರ್ಧ ಬರ್ತಿತ್ತಲ್ಲ, ಸುಮ್ಮನೆ ಅರ್ಧ ಬರ್ತಿತ್ತು, ನಾನು ಇಲ್ಲೇ ಓಡಾಡ್ಕೊಂಡಿದ್ದೆ. ನನ್ನ ಮಗ ಏನು ಮಾಡ್ದ, ಸುಮ್ಮನೆ ಹಿಂಗೆ ಕೈ ಇತ್ತ ಟಿ ವಿ ಮೇಲೆ, ಅಷ್ಟೇ. ಫಿಗರ್ ಪೂರ್ತಿ ಬರ್ತಾ ಇಲ್ಲ, ವಾಯ್ಸು ಬರ್ತಾ, ಫಿಗರೇ ಓಡಾಡ್ದಂಗೆ ಕಾಣಿಸ್ತಿದೆ, ಏನೂ ಕಾಣಿಸ್ತಿಲ್ಲ. ವಾಯ್ಸು ಕೂಡ ಅಷ್ಟೇ ಬರ್ತಾನೆ ಇಲ್ಲ. ಆಗಲೇ ಮುಗೀತಪ್ಪ ಟಿ ವಿ ಕತೆ ಅಂತ ಫೋನ್ ಮಾಡಿ ಹಸ್ಬೆಂಡ್ಗೆ ಹೇಳಿದೆ. ಏನಾದರೂ ಮಾಡ್ಕೊಳ್ಳಿ ಅಂದ್ಕೊಂಡು ಸುಮ್ಮನಾದ್ರು ಅವರು. ಆಮೇಲೆ ಒಂದು ಸ್ವಲ್ಪ ದಿವಸ ಹಾಗೇ ಇದ್ದೆ. ಹೆಂಗಿದ್ರು ಮೊಬೈಲಲ್ಲಿ ಕರೆನ್ಸಿ ಎಲ್ಲ ಇತ್ತು, ನೆಟ್ ಎಲ್ಲ ಇತ್ತು, ಯೂಸ್ ಮಾಡ್ಕೊಂಡು ಸುಮ್ಮನಾಗ ಸ್ವಲ್ಪ ದಿವಸ ಆಫರ್ ಬಿಡ್ತಾರೆ ಟಿ ವಿ. ನ್ಯೂ ಇಯರ್ಗೆ, ಡಿಸೆಂಬರ್ಗೆ, ಕ್ರಿಸ್ಮಸ್ಗೆಲ್ಲ ಬಿಡ್ತಾರೆ, ತೊಗೊಳೋಣ ಆಫರ್ ಅಂದ್ಕೊಂಡು ಸುಮ್ಮನಾದ್ವಿ. ಕ್ರಿಸ್ಮಸ್ ತೊಗೊಳೋಣ, ನ್ಯೂ ಇಯರ್ ತೊಗೊಳೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಇಲ್ಲ ಬೇಡ, ನನಗೆ ಬೇಕು, ಆಗ್ತಾಯಿಲ್ಲ, ಟಿ ವಿ ನೋಡಬೇಕು. ನಾನು ಸ್ವಲ್ಪ ಸೀರಿಯಲ್ ನೋಡಿದ್ರೆ ಟೈಮ್ ಪಾಸ್ ಹೆಂಗೆ ಮಾಡೋಕ್ಕಾಗ್ತು, ಯಾವಾಗೂ ಕೆಲಸ ಮಾಡ್ಕೊಳಕ್ಕಾಗಲ್ಲ, ಯಾವಾಗೂ ಫೋನು ಜಾಸ್ತಿ ಹೊತ್ತು ನೋಡೋಕ್ಕಾಗಲ್ಲ. ಅಟ್ಲೀಸ್ಟ್ ಟಿ ವಿ ಇದ್ದರೆ ಸರಿ, ಇಲ್ದಿದ್ದಾಗ ಜಾಸ್ತಿ ನೋಡಬೇಕು ಅಂತ ಅನ್ಸೋದು. ಇದ್ದಾಗ ಗೊತ್ತಾಗಲ್ಲ, ಆಫ್ ಮಾಡ್ತೀವಿ, ಕೆಲವು ಸಲ ನೋಡ್ತೀವಿ, ಬೇಜಾರಾದರೆ ಕೆಲವು ಸಲ ನೋಡಲ್ಲ, ಕೆಲವು ಸಲ ಮಲ್ಕೋತೀವಿ, ಕೆಲಸ ಮಾಡ್ತೀವಿ, ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಅವಾಗ ಜ್ಞಾಪನ ಬರಲ್ಲ. ಮನೇಲಿದ್ದಾಗ ಬೇಕು ಅಂತ ಅನಿಸುತ್ತೆ ಒಂದೊಂದು ಟೈಮಲ್ಲಿ, ಎಲ್ಲ ಟೈಮು ಹಂಗೆ ಅನಿಸಲ್ಲ, ಬಟ್ ಒಂದೊಂದು ಟೈಮ್ ಬೇಕು ಅನಿಸುತ್ತೆ. ಸರಿ, ಇಲ್ಲ ನನಗೆ ಬೇಕು, ತೊಗೊಂಡು ಬಂದುಬಿಡೋಣ, ಆಫರ್ ಬಿಡೋವರೆಗೂ ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಮನೆ ಹತ್ರ ಒಂದು 2-3 ಕಡೆ ಕೇಳಿದ್ವಿ. ಅದಕ್ಕಿಂತ ಆನ್ಲೈನಲ್ಲೇ ವಾಸಿ ಅಂತ ಅನ್ನಿಸ್ತು. ನಮ್ಮ ಅಕ್ಕ ರೀಸೆಂಟಾಗಿ ತೊಗೊಂಡಿದ್ರು, ಅವರು ಆನ್ಲೈನಲ್ಲಿ. ಹಾಗೆ ನಮ್ಮ ಅಪ್ಪ ಅವರು ಆನ್ಲೈನಲ್ಲಿ ತೊಗೊಂಡಿದ್ರು. ಸರಿ ಆಯಿತು, ನಾವು ಆನ್ಲೈನಲ್ಲೇ ತೊಗೊಳೋಣ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳಿದ್ವಿ. ಅವರಂದರು ಚೆನ್ನಾಗಿರಲ್ಲ, ಬೇಡ ಅಂತ ಅಂದರು. ಎಲ್ಲ ತೊಗೊಂಡಿದ್ದಾರೆ, ಅಕ್ಕ ಮತ್ತು ಅಪ್ಪ ಎಲ್ಲ ತೊಗೊಂಡಿದ್ದಾರೆ, ತೊಗೊಳೋಣ ನಾವು ಅಂತ ಅಂದೆ. ಸರಿ ಆಯಿತು, ಕ್ಯಾಶ್ ಆನ್ ಡೆಲಿವರಿ ಮಾಡು ಅಂತ ಅಂದರು. ಕ್ಯಾಶ್ ಆನ್ ಡೆಲಿವರಿ ಮಾಡೋಣ, ಬಂದಮೇಲೆ ಅಕ್ಕನ ನನ್ನ ಹತ್ರ ಫೋನ್ಪೇಯಲ್ಲಿ ಅಮೌಂಟ್ ಇರಲಿಲ್ಲ, ಅಕ್ಕನ ಹತ್ರ ಹಾಕ್ಸ್ಕೊಂಡು ಆಮೇಲೆ ಅವ್ರು ಕ್ಯಾಶ್ ಕೊಡೋಣ ಅಂತ ಅಂದ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ವಿ. ಅದೇ ಟೈಮ್ಗೆ ತಂದರು. ಅದೇ ಟೈಮ್ಗೆ ಅವತ್ತು ಸಂಡೇ, ಕರೆಂಟ್ ಇಲ್ಲ. ಅದು ಓಪನ್ ಬಾಕ್ಸ್ ಐಟಮು ಚೆಕ್ ಮಾಡಿ ತೊಗೋಬೇಕು ನಾವು. ನೋಡಿದ್ರೆ ಕರೆಂಟ್ ಇಲ್ಲ, ಬರುತ್ತೋ ಇಲ್ವೋ
ಆಮೇಲೆ ಇವಾಗ ಕಳಿಸಿದ್ರೆ ಒಂಥರ, ಆಮೇಲೆ ನೀವೇನೋ ಮಾಡಿದ್ದೀರಾ ಬರ್ತಾ ಇಲ್ಲ ಸರಿ ಇಲ್ಲ ಅಂದರೆ ರಿಟರ್ನ್ ಹಾಕ್ಕೊಳ್ಳೋದಿಲ್ಲ. ಅದಕ್ಕೆ ಬೇಡ ಅಂತ ವಾಪಸ್ ರಿಟರ್ನ್ ಕಳಿಸ್ಬಿಟ್ವಿ. ಅದು ಹಂಗಾಯ್ತಾ. ಇನ್ನೊಂದ್ಸಲ ಆಯಿತು ಅಂದ್ಬಿಟ್ಟು ಆರ್ಡರ್ ಮಾಡಿದ್ವಿ, ಇದರಲ್ಲಿ ಅಮೆಝಾನಲ್ಲಿ ಮಾಡಿದ್ವಿ. ಅದು ಅಷ್ಟೇ ಅಕ್ಕ ಮಗಳ ಕೈಲಿ ಮಾಡಿಸಿದ್ವಿ. ಅವ್ರ ಹತ್ರನೇ ಅಮೌಂಟು ಅವ್ರ ಅಕೌಂಟಿಂದನೇ ಮಾಡಿಸ್ಬಿಟ್ಟು ಅಡ್ರೆಸ್ಸು ಫೋನ್ ನಂಬರ್ ನಂದು ಹಾಕಿಸ್ದೆ. ಸರಿ ಆಯಿತು ಅಂತ ಟಿ ವಿ ಬಂತು. ಅದು ಫ್ಲಿಪ್ಕಾರ್ಟಲ್ಲೂ ಕೊಡೋಕ್ಕೆ ಮಾಡಿದ್ದು, ಅಮೆಝಾನಲ್ಲೂ ಕೊಡೋಕ್ಕೆ ಮಾಡಿದ್ದು. ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಓಡ್ತಾಯಿದೆ ಟಿ ವಿ. ಈಗ ಚೆನ್ನಾಗಿ ಬರ್ತಾಯಿದೆ ಫಿಗರು ಅಷ್ಟೇ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಅದರಲ್ಲಿ 360 ಡಿಗ್ರಿ ಅಂತ ಹಾಕಿದ್ರು. ಬಟ್ ಯಾವ ಆ್ಯಂಗಲಲ್ಲೂ ನೋಡಿದ್ರೆ ಅದು 360 ಡಿಗ್ರಿಯಿಂದ ಬರ್ತಾಯಿಲ್ಲ. ಫುಲ್ಲು ಫೇಸಸ್ ಎಲ್ಲ ವೈಟ್ ಕಾಣಿಸ್ತಿದೆ. ಹೊಡೆದಾಕ್ಬಿಟ್ನಲ್ಲ ನನ್ನ ಮಗ, ಅದು ಮಾತ್ರ ರೂಮಿಂದ ನೋಡಿದ್ರು 360 ಡಿಗ್ರಿಯಿಂದನೇ ಕಾಣಿಸ್ತಿತ್ತು. ಅಂದರೆ ಫಿಗರ್ ಹೆಂಗೆ ಕಾಣಿಸುತ್ತೆ ಹಾಗೆ ಕಾಣಿಸುತ್ತೆ. ನಾವು ಸ್ಟ್ರೈಟ್ ಕುತ್ಕೊಂಡು ನೋಡಿದ್ರು ಹಾಗೆ ಕಾಣಿಸುತ್ತೆ, ರೂಮಲ್ಲಿ ನೋಡಿದ್ರು ಹಾಗೆ ಕಾಣಿಸುತ್ತೆ, ಈಚೆ ಹೋಗಿ ನೋಡಿದ್ರು ಹಾಗೆ ಕಾಣಿಸುತ್ತೆ. ಅದನ್ನು 360 ಅಂತಾರೆ. ಬಟ್ ಈ 360 ಅಂತ ಹಾಕಿದ್ರು ಅಂತಲೇ ನಾನು ತೊಗೊಂಡೆ. ಎಲ್ಲಿಂದ ನೋಡಿದ್ರು ಅದು ಕಾಣಿಸೋದೇ ಇಲ್ಲ ಫಿಗರ್. ಫೇಸು ಮತ್ತು ಹಿಂದುಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ವೈಟಾಗೆ ಕಾಣಿಸುತ್ತೆ. ಬೇರೆ ಕಡೆಯಿಂದ ನೋಡಿದ್ರೆ, ಸ್ಟ್ರೈಟಾಗಿ ನೋಡಿದ್ರೆ ಮಾತ್ರ ಕ್ಲೀನಾಗಿ ಕಾಣಿಸುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಏನು ಓದ್ತಿದ್ದಾನೆ, ನಾವೇ ಓದ್ಬಿಟ್ಟಿದ್ದೀವ ನಮ್ಮ ಮಗನೇ ಓದ್ತಿದ್ದೀನೋ ಗೊತ್ತಿಲ್ಲ. ಅವತ್ತು ಲಾಸ್ಟ್ ಹಿಂಗೆ ಕೈ ಇಟ್ಟ ಫಿಗರ್ ಎಲ್ಲ ಹೊಟ್ಟೋಯ್ತು ಅಂತ ಹೇಳಿದ್ನಲ್ಲ, ರಿಮೋಟಲ್ಲಿ ಅದೇನು ಓದ್ತಿದ್ನೋ ನಾವೇ ಓದ್ತಿದ್ವೋ ಏನೋ. ಆಮೇಲೆ ಏನು ಮಾಡಿದ್ರು ಸೌಂಡೇ ಬರ್ತಾಯಿಲ್ಲ. ಓಪನ್ ಮಾಡಿದ್ವಿ, ಕರೆಂಟ್ ಅವತ್ತು ಇತ್ತು. ಅಲ್ಲಿ ಹೇಳು 2 ಚಾಕ್ಲೇಟ್ 2 ರುಚಿ ಅಂತ. ಹಾಯ್ ಮೇಡಮ್, ಹಾಯ್ ಅನ್ಬೇಕು. ಈಗ ಮಾತಾಡು. ಹಾಯ್ ಏನು? ಆಮೇಲೆ ಏನು ಬೇಕು? ಚಾಕ್ಲೇಟ್. ಎಷ್ಟು? 3 ಚಾಚಿ. ಹೆಂಗಿದ್ದೀರಾ ಅನು? ಕಾಫಿ ಆಯ್ತಾ ಅನು? ಆಗಿಲ್ವಾ? ಸಾಕು. ಹೋಗು ನೀನು, ಹೋಗು, ನಾನು ಮಾತಾಡ್ತೀನಿ. ಹೋಗಿ ನೀನು ಆಟಾಡೋ. ಹೇಳಿದ್ದೀನಿ ಬಿಡು. ಅವನು ಹೇಳ್ತಾ ಇದ್ದಾನೆ ಗಂಟ್ಲು ತೋರಿಸಿ ಅಂತ. ಅದು ದಿವಸ ನೋಡ್ಸ್ಬಾರ್ದಮ್ಮ, ಇಸ್ಕೊಬಾರ್ದು ಬಿಡು. ಬಿಡ್ತೀಯ? ತೋರಿಸಿದ್ದೀನಿ. ನೋಡಿ, ಅವತ್ತೇಳಿದ್ದು ಆ ವಿಡಿಯೋದಲ್ಲಿ ಇದುವರೆಗೂ ನೆನಪಿಕೋಣ, ಅದನ್ನೇ ಹೇಳು ಅಂತ ಹೇಳ್ತಾನೆ. ಹೇಳಿದ್ದೀನಿ. ತೀಟೆ ಮಾಡ್ತಾವನೆ. ಏನೋ ಆರ್ಡರ್ ಮಾಡಿದ್ದೆ, ಕೆಳಗಡೆ ತರಕ್ಕೆ ಹೋದೆ, ಡ್ರೆಸ್ ಹಾಕೊಂಡಿದ್ನಲ್ಲ, ನಮ್ಮಮ್ಮ ಎಲ್ಲೋ ಬಿಟ್ಟು ಹೋಯ್ತಾರೆ ಅಂತ ಅಳ್ಕೊಂಡು ನಾನು ತಗೊಬರೋ ಅಷ್ಟರಲ್ಲಿ ರಾಧಾಂತ ಮಾಡಿ ಕೆಳಗಡೆಯಿಂದ ಇವಾಗ ಮೇಲ್ಗಡೆ ಬಂದಿದ್ದಾನೆ. ನೋಡಿ, ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಹಳೇದು ನಮ್ಮ ಯಜಮಾನ್ರು ಟ್ರೈಪೋಡು ಇದು ಮಾಡಿಬಿಟ್ಟಿದ್ರು, ಕಿತ್ತಾಕ್ಬಿಟ್ಟಿದ್ರು ಅಂತ. ಅದಕ್ಕೇ ಫಿಕ್ಸ್ ಮಾಡ್ಕೊಳ್ಳೋದೊಂದು ಚಿಕ್ಕದು ತೊಗೊಂಡು ಅದರಲ್ಲೇ ಫಿಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ವಿಡಿಯೋನ. ಮುಟ್ಬಾರ್ದು ಸುಕ್ರತ್. ಕರೆಂಟ್ ಇತ್ತು ಅವತ್ತು, ಓಪನ್ ಮಾಡಿ ತೋರಿಸಿದ್ರು ಆನ್ ಆಗ್ತಿತ್ತು. ಮಿಕ್ಕಿದವ್ರು ಬಂದು ತೆಗೆದ್ಬಿಟ್ಟು ಇನ್ನು ಮುಂದೆ ಓಡಾಡ್ತಾ ಇಲ್ಲ. ನೋಡಿ, ಅವ್ನ ಮುಖ ಕಾಣಿಸ್ತಿಲ್ಲ, ಹಿಂದೆ ಹೋಗಿ ನೋಡ್ತಾ ಇದ್ದಾನೆ. ಜಾಮೂನ್ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಇಲ್ಲಾಂದರೆ ಅದು ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಕರೆಂಟ್ ಇತ್ತು, ಟಿ ವಿ ಓಪನ್ ಮಾಡಿ ಆನ್ ಮಾಡಿದ್ರು, ಬರ್ತಿತ್ತು. ಸರಿ, ಅವರು ಇನ್ಸ್ಟಾಲೇಷನ್ ಅವ್ರು ಬಂದು ಟಿ ವಿ ಎಲ್ಲ ಇದು ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಅಂತ ಹೇಳಿದರು. ಅದರಲ್ಲಿ ಟಿ ವಿಗೆ ಹಾಕೋ ಬ್ಯಾಕ್ ಸ್ಟ್ಯಾಂಡ್ ಇರಲಿಲ್ಲ, ಅವರೇ ತರಬೇಕಾಗಿತ್ತು. ತಂದಿದ್ರು. ಅಡ್ರೆಸ್ಸು ಲೊಕೇಶನ್ ಟೆಕ್ಸ್ಟ್ ಮಾಡಿ ಕಳಿಸಿದೆ. ಬೆಳಗ್ಗೆ ಟಿ ವಿ ಬಂತು, ಸಾಯಂಕಾಲ ಬಂದರು ಇನ್ಸ್ಟಾಲೇಷನ್ ಅವರು. ಇನ್ಸ್ಟಾಲೇಷನ್ ಮಾಡಿದ್ರು. ಬ್ಯಾಕ್ದು ಅದಕ್ಕೆ ಅಮೌಂಟ್ ಪೇ ಮಾಡಬೇಕು ಅಂತ ಹೇಳಿದ್ರು. ಪೇ ಮಾಡಿದ್ವಿ. ಬ್ಯಾಕ್ ಸ್ಟ್ಯಾಂಡ್ ಕೊಟ್ಟರು. ಆಮೇಲೆ ಎಲ್ಲ ಓಕೆ ಆಯಿತು. ಬಂತು, ಟಿ ವಿ ಬರ್ತಾಯಿದೆ, ಬಟ್ ವಾಯ್ಸ್ ಬರ್ತಾಯಿಲ್ಲ. ಎಲ್ಲ ಚೆಕ್ ಮಾಡಿದ್ರು, ಎಷ್ಟೊತ್ತು ನಾವು ಚೆಕ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ ನೋಡಿದ್ವಿ, ಬರ್ತಾನೆ ಇಲ್ಲ ವಾಯ್ಸು. ಅವರಂದು ಇಲ್ಲಾಂದರೆ ರಿಟರ್ನ್ ಮಾಡಿಬಿಡಿ ಮೇಡಮ್, ಮತ್ತು ಹೊಸದು ತೊಗೊಳ್ಳಿರಂತೆ ಅಂತ ಅಂದರು. ಸರಿ ಆಯಿತು, ಇವತ್ತು ನೋಡ್ತೀವಿ ಅವರಂದರು. ಆಮೇಲೆ ಇನ್ನೊಂದು ಅಂದರು ಅವರು, ಡಿಶ್ ಅವ್ರಿಗೆ ಫೋನ್ ಮಾಡಿ, ನಾವು ಟಾಟಾ ಸ್ಕೈ ಹಾಕಿಸ್ಕೊಂಡಿದ್ದು ಡಿಶ್ ಅವ್ರಿಗೆ ಫೋನ್ ಮಾಡಿ ನೋಡಿ,
ಅವ್ರಿಗೊಂದ್ಸಲ ಬಂದು ಚೆಕ್ ಮಾಡಿ ಕೇಳಿ. ಬಂದು ಚೆಕ್ ಮಾಡಿದ್ಮೇಲೆ ಆವಾಗಲೂ ಹಂಗೆ ಬರ್ತಿದ್ರೆ ಎಕ್ಸ್ಚೇಂಜ್ ಮಾಡಿಬಿಡಿ, ಇಲ್ಲಾಂದರೆ ಹೊಸ ತೊಗೊಂಬಿಡಿ, ಇದನ್ನು ರಿಟರ್ನ್ ಹಾಕ್ಬಿಡಿ ಅಂತ ಹೇಳಿದ್ರು. ಸರಿ ಆಯಿತು ಹಾಗೆ ಮಾಡ್ತೀನಿ ಅಂದ್ಬಿಟ್ಟು ನಾವು ಡಿಶ್ ಅವ್ರಿಗೂ ಕಾಲ್ ಮಾಡಿ ಕೇಳಿದ್ವಿ. ಸರಿ ಅವರು ಡಿಶ್ ಅವರು ಬಂದರು, ಎಲ್ಲ ನೋಡಿದ್ರು, ಮಾಡಿದ್ರು ಪಾಪ ಎಷ್ಟೊತ್ತು ಮಾಡಿದ್ರು ಅಂದರೆ ಏನು ಮಾಡಿದ್ರು ಅದು ವಾಯ್ಸೇ ಬರ್ತಾಯಿಲ್ಲ. ಟಿ ವಿ ಕನೆಕ್ಟ್ ಮಾಡ್ಕೊಂಡು ಫೋನು ಕನೆಕ್ಟ್ ಮಾಡ್ಕೊಂಡ್ರೆ ವಾಯ್ಸ್ ಬರ್ತಾಯಿದೆ. ನಾರ್ಮಲಾಗೆ ಇದು ಸೀರಿಯಲ್ಸು ಫಿಲಿಮ್ಸು ಎಲ್ಲ ಮಾಮೂಲಿ ಟಿ ವಿ ಕನೆಕ್ಟ್ ಮಾಡ್ಕೊಂಡ್ರೆ ಬರ್ತಾನೇ ಇಲ್ಲ. ಯಾಕೆ ಹಿಂಗಾಯಿತು ಅಂದ್ಬಿಟ್ಟು ನಾವು ತುಂಬ ತಲೆ ಕೆಡಿಸ್ಕೊಂಡ್ವಿ. ಮೋಸ್ಟ್ಲಿ ಟಿ ವಿದೇ ಏನೋ ಪ್ರಾಬ್ಲಮ್ ಅಂತ ನಾವು ಆ ಕ್ಷಣಕ್ಕೆ ಹಂಗೆ ಅಂದ್ಕೊಂಡು ಸುಮ್ಮನಾದ್ವಿ. ಸರಿ ಆಯಿತು ನೋಡಿ ಅಂದ್ಬಿಟ್ಟು ಅವ್ರ ಪಾಪ ಯಾವುದೋ ಒಂದು ಆಪ್ಷನ್ನು ಅದನ್ನು ನೋಡಿದ್ರು. ಆವಾಗ ಬಂತು ನೋಡಿ. ನಾವು ಯಜಮಾನು ಅದಕ್ಕೆ ಮುಂಚೆ ಗೊಣಗಾಡ್ತಿದ್ರು, ನೋಡ್ದ ಆನ್ಲೈನಲ್ಲಿ ತೊಗೊಂಡಿದ್ದು ಹಿಂಗಾಗುತ್ತೆ, ಅದಕ್ಕೆ ಬೇಡ ಅಂತ ಹೇಳಿದ್ದು, ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ನಾನು ಅದೇ ನೋಡ್ದೇನಪ್ಪ ಬರ್ತಾಯಿದೆ ಈಗ, ನಾನು ಹೇಳಿಲ್ವಾ ಅದೇನೋ ಪ್ರಾಬ್ಲಮ್ ಇರುತ್ತೆ, ನಾವೇನೋ ಒತ್ಬಿಟ್ಟಿದ್ವೋ ಏನೋ ರಿಮೋಟಲ್ಲಿ, ಇಲ್ಲ ಪಾಪು ಏನಾದರೂ ಒತ್ಬಿಟ್ಟಿದ್ನೇನೋ ಅದಕ್ಕೆ ಬರ್ತಿರ್ಲಿಲ್ಲ ಅಂತ. ಆವಾಗ ಸಮಾಧಾನ ಆಯಿತು. ಆಗಲೇ ತಗೊಂಡಾಗಿಂದ ಈಗೇನೋ ಪ್ರಾಬ್ಲಮ್ ಬಂದಿಲ್ಲ, ಟಿ ವಿ ಚೆನ್ನಾಗೇ ಇದೆ. ಆಮೇಲೆ ಅವರು ಹೇಳಿದರು, ಅದೇ ಇನ್ಸ್ಟಾಲೇಷನ್ ಅವ್ರು ಬಂದಿದ್ರಲ್ಲ ಅವರು ಪಾಪ ಅವರು ತುಂಬ ಟ್ರೈ ಮಾಡಿದ್ರು, ಮೊಬೈಲಲ್ಲೆಲ್ಲ ಹಾಕಿ ನೋಡಿದ್ರು, ಮೊಬೈಲಲ್ಲಿ ಬರ್ತಾಯಿದೆ ವಾಯ್ಸು, ಟಿ ವಿಲಿ ಬರ್ತಾಯಿಲ್ಲ, ಬರೀ ಟಿ ವಿ ಕನೆಕ್ಟ್ ಮಾಡಿದಾಗ. ಆಮೇಲೆ ಅವ್ರು ಹೇಳಿದರು ಪ್ರೊಟೆಕ್ಟರ್ ಬರುತ್ತೆ ಟಿ ವಿಗೆ ಹಾಕ್ಸೋದು ಅಂತ. ನೀವು ಯಾರಾದರೂ ಹಾಕ್ಸ್ಕೊಂಡಿದ್ದೀರಾ? ನೀವು ಯಾರಾದರೂ ಹಾಕ್ಸ್ಕೊಂಡಿದ್ದು ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹಾಕಿಸ್ತೀನಿ. ಅವ್ರು ಹೇಳಿದರು 2000 ರೂಪೀಸ್ ಆಗುತ್ತೆ, ಟಿ ವಿ ಮೇಲ್ಗಡೆ ಬರುತ್ತೆ, ಪ್ಯಾನಲ್ ಥರ ಹಾಕೋದು ಪ್ರೊಟೆಕ್ಟರು, ಏನೂ ಆಗೋಲ್ಲ, ಹೊಡೆದಾಕಿದ್ರೂ ಒಳಗಡೆ ಸ್ಕ್ರೀನ್ಗೆ ಏನೂ ಆಗೋಲ್ಲ, ಟಿ ವಿಗೆ ಬರುತ್ತೆ ಅಂತ ಹೇಳಿದರು. ಸರಿ ಸದ್ಯಕ್ಕೆ ಏನು ಬೇಡ ಅಂತ ಹಸ್ಬೆಂಡ್ ಸುಮ್ಮನೆ ಆದರು. ಹಳೆ ಟಿ ವಿನ ಹೊಸ ಸುಮ್ಮನಿರು ಮಾತಾಡಬೇಡ, ಹಳೆ ಟಿ ವಿನ ಇದು ಹೊಸ ಟಿ ವಿ ತೊಗೊಂಡ್ವಲ್ಲ ಅದು ಬಾಕ್ಸಲ್ಲೇ ಹಾಕ್ಬಿಟ್ಟು ಮಂಚದಡಿ ಇಟ್ಟಿದ್ದೀವಿ. ಮಂಚದಡಿ ಈಡಾಕಿ ಮಾಡ್ದೆ ನನ್ನ ಮಗ ಟಿ ವಿನ. ನೋಡಿ ಇದು ಸ್ಟೋರಿ ಇಷ್ಟ ಆಯಿತು ನೋಡಿ. ಟಿ ವಿ ತೊಗೊಂಡಿದ್ದು ಅಂತ ತೊಗೊಂಡಾದ್ಮೇಲೆ ವಾಯ್ಸ್ ಬರಲಿಲ್ಲ, ಅದೊಂಥರ ಪ್ರಾಬ್ಲಮ್ ಆಯಿತಾ, ಅಂತೂ ಇಂತೂ ಕೊನೆಗೆ ಬಂತು, ನಾವು ಟಿ ವಿ ನೋಡೋಂಗಾಯಿತು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ವ್ಲಾಗು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.